ನಮಸ್ಕಾರ ಸ್ನೇಹಿತರೆ, ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ತುಂಬಾ ಜನ ಕೆಸೆಟ್ ಪರೀಕ್ಷೆಯ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಕೆಸೆಟ್ ಪರೀಕ್ಷೆ ಅಂದ್ರೆ ಏನು, ಯಾರು ನಡೆಸ್ತಾರೆ ಈ ಪರೀಕ್ಷೆಯನ್ನ, ಯಾರು ಕೆಸೆಟ್ ಪರೀಕ್ಷೆಯನ್ನ ಬರೀಬಹುದು, ಕೆಸೆಟ್ ಪರೀಕ್ಷೆಯನ್ನ ಬರೀಲಿಕ್ಕೆ ಎಲಿಜಿಬಿಲಿಟೀಸ್ ಏನು, ಅಂದ್ರೆ ಅರ್ಹತೆಗಳೇನೇನ್ ಬೇಕು, ಯಾವ್ಯಾವ ವಿಷಯಗಳಲ್ಲಿ ನಾವು ಕೆಸೆಟ್ ಪರೀಕ್ಷೆನ ಬರೀಬಹುದು, ಕೆಸೆಟ್ ಪರೀಕ್ಷೆ ಹೇಗಿರುತ್ತೆ, ಎಷ್ಟು ಅಂಕಗಳಿರ್ತವೆ, ಎಷ್ಟು ಪೇಪರ್ಗಳಿರ್ತವೆ, ಏನ್ ಸಿಲೆಬಸ್ ಇರುತ್ತೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿರುತ್ತೆ, ಮಾಡೆಲ್ ಕ್ವಶನ್ ಪೇಪರ್ ಯಾವ ತರ ಇರುತ್ತೆ, ಅಪ್ಲಿಕೇಶನ್ ಯಾವ ರೀತಿ ಹಾಕೋದು, ಫೀಸ್ ಯಾವ್ದು ರೀತಿ ಪೇ ಮಾಡೋದು, ಇದಕ್ಕೆ ಏಜ್ ಲಿಮಿಟ್ ಎಷ್ಟಿದೆ ಇತ್ಯಾದಿ ಈ ಒಂದು ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ A to Z ಮಾಹಿತಿಯನ್ನ ಒದಗಿಸಿಕೊಡುವಂತಹ ಒಂದು ಡೆಡಿಕೇಟೆಡ್ ವಿಡಿಯೋಗಾಗಿ ತಾವೆಲ್ಲ ವೇಟ್ ಮಾಡ್ತಿದ್ರಿ. ಅದಕ್ಕಾಗಿ ಈ ಕುರಿತು ಅಗತ್ಯ ಮಾಹಿತಿಯನ್ನ ಅಧಿಕೃತವಾದಂತಹ ವೆಬ್ಸೈಟ್ ಇಂದ ಪಡೆದುಕೊಂಡು ಈ ಮಾಹಿತಿಯನ್ನು ನಿಮಗೆ ತಲುಪಿಸುವಂತಹ ಪ್ರಯತ್ನವನ್ನು ಮಾಡ್ತಿದ್ದೀನಿ. ವಿಡಿಯೋ ಆರಂಭ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ ಇದು ಸ್ವಲ್ಪ ಲೆಂದಿ ಆಗಿರುವಂತಹ ವಿಡಿಯೋ ಆಗಿರೋದ್ರಿಂದ ಮತ್ತು ಕೆಸೆಟ್ ನ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಮಗ್ರ ಮಾಹಿತಿಯನ್ನ ಕಟ್ಟಿಕೊಡುವಂತಹ ವಿಡಿಯೋ ಆಗಿರೋದ್ರಿಂದ ಈ ವಿಡಿಯೋ ಸ್ವಲ್ಪ ಉಪಯೋಗಕಾರಿ ಅನಿಸಬಹುದು. ಹಾಗಾಗಿ ಸ್ವಲ್ಪ ಹೆಚ್ಚಿನ ಡ್ಯೂರೇಷನ್ ಇಂದ ಕೂಡಿರುವಂತಹ ವಿಡಿಯೋ ಆಗಿದೆ. ಯಾವುದೇ ಸಂದರ್ಭದಲ್ಲೂ ಯಾವುದೇ ಮಾಹಿತಿಯನ್ನ ಸ್ಕಿಪ್ ಮಾಡಿದ್ರೆ ಅರ್ಧಂಬರ್ಧ ಮಾಹಿತಿ ತಿಳಿಯುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ತಪ್ಪದೇ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ತಮ್ಮಲ್ಲಿ ವಿನಂತಿಸ್ತಾ ವಿಡಿಯೋನ ಆರಂಭಿಸ್ತಾ ಇದ್ದೀನಿ. ಮೊದಲಿಗೆ ಏನಿದು ಕೆಸೆಟ್ ಪರೀಕ್ಷೆ? ಈ ಕೆಸೆಟ್ ಪರೀಕ್ಷೆಯ ಬಗ್ಗೆ ತುಂಬಾ ಸಲ ನಾವು ಕೇಳ್ತಾ ಇರ್ತೀವಿ. ಜೊತೆಗೆ ಕೆಲವು ಜನ ಸ್ಟೇಟಸ್ ಕೂಡ ಹಾಕ್ತಾ ಇರ್ತಾರೆ, ನಂದು ಕೆಸೆಟ್ ಪರೀಕ್ಷೆ ಪಾಸ್ ಆಯಿತು ಅಂತ ಹೇಳಿ. ಏನಿದು ಕೆಸೆಟ್ ಪರೀಕ್ಷೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬೇಸಿಕ್ ಮಾಹಿತಿನ ನೋಡೋದಾದ್ರೆ, ಕೆಸೆಟ್ ಅಂತಂದ್ರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರಿತೀವಿ ನಾವು ಇದನ್ನ. ಕೆ ಅಂದ್ರೆ ಕರ್ನಾಟಕ, ಎಸ್ ಅಂದ್ರೆ ಸ್ಟೇಟ್, ಇ ಅಂದ್ರೆ ಎಲಿಜಿಬಿಲಿಟಿ, ಟಿ ಅಂದ್ರೆ ಟೆಸ್ಟ್. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಂತ ಕನ್ನಡದಲ್ಲಿ ಕರಿತೀವಿ. ಏನಿದು ಕರ್ನಾಟಕ ರಾಜ್ಯ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಂತಂದ್ರೆ, ಈಗ ನಾವು ಹೆಂಗು GPSTR ಗೆ ಅಥವಾ ಶಾಲಾ ಶಿಕ್ಷಕರಾಗಬೇಕು ಅಂತಂದ್ರೆ TET ಕಡ್ಡಾಯವಾಗಿ ಬರೀತೀವಿ. TET ಪಾಸ್ ಆದ್ರೆ ಮಾತ್ರ ನಮ್ಗೆ CET ಬರೆದು ಶಿಕ್ಷಕರಾಗ್ಲಿಕ್ಕೆ ಯಾವ ರೀತಿ ಅವಕಾಶ ಇದೆ. ಅದೇ ತರ ನಾವೇನಾದ್ರೂ ಡಿಗ್ರಿ ಕಾಲೇಜುಗಳ ಪ್ರೊಫೆಸರ್ ಆಗ್ಬೇಕು ಅಂದ್ರೆ ಅಥವಾ ಪ್ರಾಧ್ಯಾಪಕರಾಗಬೇಕು ಅಂತಂದ್ರೆ ಕೆಸೆಟ್ ಅನ್ನ ಕಡ್ಡಾಯವಾಗಿ ಪಾಸ್ ಆಗ್ಲೇಬೇಕು ಅನ್ನುವಂತಹ UGC ನಿಯಮ ಇದೆ. ಹಾಗಾಗಿ ಹೇಗೆ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರಾಗ್ಲಿಕ್ಕೆ TET ಬರೆದು ಪಾಸ್ ಆಗ್ತೀವೋ, ಅರ್ಹತೆಯನ್ನು ಪಡ್ಕೋತೀವೋ, ಅದೇ ತರ ಡಿಗ್ರಿ ಕಾಲೇಜುಗಳ ಪ್ರೊಫೆಸರ್ ಆಗ್ಲಿಕ್ಕೆ ಅಥವಾ ಪ್ರಾಧ್ಯಾಪಕರಾಗ್ಲಿಕ್ಕೆ ಅಥವಾ ಸಹಾಯಕ ಪ್ರಾಧ್ಯಾಪಕರುಗಳಾಗ್ಲಿಕ್ಕೆ ಕೆಸೆಟ್ ಅನ್ನ ತೇರ್ಗಡೆಯಾಗೋದು ಅಥವಾ ಅರ್ಹತೆಯಾಗೋದು ಕಡ್ಡಾಯವಾಗಿದೆ. ಈ ಪರೀಕ್ಷೆನಲ್ಲಿ ಪಾಸ್ ಆಗುವಂತವರು ಅಥವಾ ಅರ್ಹತೆಯನ್ನು ಪಡೆಯುವಂತವರು ಕರ್ನಾಟಕ ರಾಜ್ಯದ ಯಾವುದೇ ಯೂನಿವರ್ಸಿಟಿ ಅಥವಾ ಫಸ್ಟ್ ಗ್ರೇಡ್ ಕಾಲೇಜುಗಳು ಅಥವಾ ಹೈಯರ್ ಎಜುಕೇಶನ್ಗೆ ಸಂಬಂಧಪಟ್ಟಂತಹ ಡಿಗ್ರಿ ಕಾಲೇಜುಗಳನ್ನಿದ್ದಾವೆ, ಅದು ಅನುದಾನಿತ ಇರಬಹುದು, ಅನುದಾನ ರಹಿತ ಖಾಸಗಿ ಒಂದು ಶಿಕ್ಷಣ ಸಂಸ್ಥೆಗಳನ್ನಿದ್ದಾವೆ ಅಥವಾ ಉನ್ನತ ಶಿಕ್ಷಣ ಕೇಂದ್ರಗಳೇನಿದ್ದಾವೆ, ಆ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಲಿಕ್ಕೆ ಈ ಒಂದು ಕೆಸೆಟ್ ನ ಪರೀಕ್ಷೆಯನ್ನು ಪಾಸ್ ಆದವರು ಅರ್ಹತೆಯನ್ನು ಪಡಿತಾರೆ. ಮತ್ತೊಂದ್ಸಲ ಗಮನ ಇರಲಿ ನಿಮ್ಗೆ, ಕೆಸೆಟ್ ಪರೀಕ್ಷೆ ಅಂತಂದ್ರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಪರೀಕ್ಷೆ. ಈ ಒಂದು ಪರೀಕ್ಷೆಯನ್ನ ಕನ್ನಡದಲ್ಲಿ ನಾವು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆ ಅಂತ ಕರಿತೀವಿ. ನಾವು ಹೇಗೆ ಶಾಲಾ ಶಿಕ್ಷಕರಾಗಬೇಕು ಅಂತಂದ್ರೆ TET ಕಡ್ಡಾಯವಾಗಿ ಪಾಸ್ ಆಗಬೇಕು, ಅದೇ ತರ ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಆಗಬೇಕು ಅಂತಂದ್ರೆ ಸಹಾಯಕ ಪ್ರಾಧ್ಯಾಪಕರಾಗಬೇಕು ಅಂತಂದ್ರೆ ಕೆಸೆಟ್ ಪರೀಕ್ಷೆನ ಕಡ್ಡಾಯವಾಗಿ ಪಾಸ್ ಆಗಬೇಕು. ಕೆಸೆಟ್ ಅನ್ನ ಪಾಸ್ ಆದ್ರೆ ಮಾತ್ರ ನಾವು ಡಿಗ್ರಿ ಕಾಲೇಜುಗಳ ಪ್ರೊಫೆಸರ್ಗಳಾಗ್ಲಿಕ್ಕೆ ಅರ್ಹತೆಯನ್ನ ಪಡ್ಕೋತೀವಿ. ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಂಡಂತಹ ಯಾವುದೇ ಒಬ್ಬ ಅಭ್ಯರ್ಥಿ ಈ ಒಂದು ಕೆಸೆಟ್ ಪರೀಕ್ಷೆನ ತೆಗೆದುಕೊಳ್ಳಬಹುದು. ಪ್ರಾಧ್ಯಾಪಕ ಹುದ್ದೆಗೆ ಹೋಗಬೇಕು ಅಂತ ಅನ್ಕೊಳ್ಳೋರು ಪ್ರತಿಯೊಬ್ಬರು ಕೆಸೆಟ್ ಪರೀಕ್ಷೆನ ಪಾಸ್ ಆಗ್ಲೇಬೇಕು. ಅದು ಸರ್ಕಾರಿ ಡಿಗ್ರಿ ಕಾಲೇಜ್ ಆಗಿರಬಹುದು ಅಥವಾ ಯಾವುದಾದ್ರೂ ಏಡೆಡ್ ಆಗಿರಬಹುದು ಅಥವಾ ಪ್ರೈವೇಟ್ ಆಗಿರಬಹುದು ಅಥವಾ ಇನ್ಯಾವುದೇ ಈ ಒಂದು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಡಿಗ್ರಿ ಕಾಲೇಜುಗಳಲ್ಲಿ ನಾವೇನಾದ್ರೂ ಪ್ರೊಫೆಸರ್ಗಳಾಗಬೇಕು ಅಂತಂದ್ರೆ ಕಡ್ಡಾಯವಾಗಿ ಈ ಕೆಸೆಟ್ ಪರೀಕ್ಷೆಯನ್ನ ಅಂದ್ರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನ ಅಥವಾ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯನ್ನ ಅದರಲ್ಲಿ ನಾವು ಪಾಸ್ ಆಗೋದು ಅಥವಾ ಅರ್ಹತೆಯನ್ನು ಪಡೆಯೋದು ಕಡ್ಡಾಯ ಆಗಿರುತ್ತೆ. ಇಷ್ಟು ದಿನ ಅಂದ್ರೆ ಇಷ್ಟು ವರ್ಷಗಳವರೆಗೂ ಕೂಡ ಮೈಸೂರು ವಿಶ್ವವಿದ್ಯಾಲಯ ಏನ್ ಮಾಡ್ತಾ ಇತ್ತು ಅಂದ್ರೆ ಈ ಒಂದು ಕೆಸೆಟ್ ಪರೀಕ್ಷೆನ ನಡೆಸ್ತಾ ಇತ್ತು. ಕಳೆದ ವಾರ ನಡೆದಂತಹ ಈ ಒಂದು ವಿಧಾನಮಂಡಲದ ಅಧಿವೇಶನದ ಸಂದರ್ಭದಲ್ಲಿ ಈ ಒಂದು ಪರೀಕ್ಷೆನ ಏನು ಮೈಸೂರು ವಿಶ್ವವಿದ್ಯಾಲಯ ನಡೆಸ್ತಾ ಇತ್ತು, ಅಲ್ಲಿ ಸಾಕಷ್ಟು ರೀತಿಯಾದಂತಹ ಸ್ಕ್ಯಾಮ್ಗಳಾಗ್ತಾ ಇದೆ ಮತ್ತು ಕೆಲವೊಂದಿಷ್ಟು ಲೋಪದೋಷಗಳು ನಡೀತಾ ಇದೆ ಅನ್ನುವಂತಹ ಉದ್ದೇಶದಿಂದ ಈ ಒಂದು ಪರೀಕ್ಷೆಯನ್ನ ಅಂದ್ರೆ ಕೆಸೆಟ್ ಪರೀಕ್ಷೆಯನ್ನ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಒಂದು ಅರ್ಹತಾ ಪರೀಕ್ಷೆಯನ್ನ ಕೆಇಎ ಮೂಲಕ ನಡೆಸುವುದಕ್ಕೆ ಸರ್ಕಾರ ತೀರ್ಮಾನ ತಗೊಂಡಿದೆ. ಕೆಇಎ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನಿದೆ ಆ ಒಂದು ಪರೀಕ್ಷಾ ಪ್ರಾಧಿಕಾರದ ಮೂಲಕ UGCಯ ನಿಯಮಗಳನ್ವಯ ಇನ್ನು ಮುಂದೆ ಕೆಇಎ ಮೂಲಕ ಮಾತ್ರ ಕೆಸೆಟ್ ಪರೀಕ್ಷೆಯನ್ನ ನಡೆಸ್ತಾರೆ. 2023ನೇ ಸಾಲಿನ ಕೆಸೆಟ್ ಪರೀಕ್ಷೆಯನ್ನ ಬಹುಶಃ
ಈ ಒಂದು ಕೆಇಎ ನಡೆಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಕರ್ನಾಟಕ ರಾಜ್ಯದ 11 ಪರೀಕ್ಷಾ ಕೇಂದ್ರಗಳಲ್ಲಿ 41 ವಿವಿಧ ವಿಷಯಗಳಲ್ಲಿ ಈ ಒಂದು ಕೆಸೆಟ್ ಪರೀಕ್ಷೆಯನ್ನು ನಡೆಸ್ತಾರೆ. ನೀವು ಯಾವ ಒಂದು ವಿಷಯಗಳಲ್ಲಿ ಎಂಎ ಅಥವಾ ಎಂಕಾಂ ಅಥವಾ ಎಂಎಸ್ಸಿ ಪಡ್ಕೊಂಡಿರ್ತೀರಿ, ಅಂದ್ರೆ ನಿಮ್ಮ ಸ್ನಾತಕೋತ್ತರ ಪದವಿಗಳನ್ನು ಪಡ್ಕೊಂಡಿರ್ತೀರಿ, ಅದೇ ಪದವಿಗಳ ಅನುಸಾರವಾಗಿ ನೀವು ಕೆಸೆಟ್ ಪರೀಕ್ಷೆನ ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಕೆಸೆಟ್ ಪರೀಕ್ಷೆಯನ್ನ ಯಾರು ಬರೀಬಹುದು, ಇದಕ್ಕೆ ಅರ್ಹತೆಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಕೆಸೆಟ್ ಪರೀಕ್ಷೆನ ಬರೆಯೋದಕ್ಕೆ ಮೂಲಭೂತವಾದಂತಹ ಅರ್ಹತೆನೆ, ಫಂಡಮೆಂಟಲ್ ಒಂದು ನಮ್ಮ ಎಲಿಜಿಬಿಲಿಟಿ ಅಂತಂದ್ರೆ ಒಂದು ಪಿಜಿ ಅನ್ನು ನಾವು ಪಡ್ಕೊಂಡಿರ್ಬೇಕಾಗತ್ತೆ. ಯುಜಿಸಿಯಿಂದ ಮಾನ್ಯತೆ ಪಡೆದಂತಹ ಯಾವುದೇ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನ ಪಡೆದಿರಬೇಕು. ಅಂದ್ರೆ ಯುಜಿಸಿ ರೆಕಗ್ನೈಸ್ಡ್ ಇರುವಂತಹ ಒಂದು ಸ್ನಾತಕೋತ್ತರ ಪದವಿಯನ್ನ, ಯಾವುದಾದ್ರೂ ನೀವು ಒಂದು ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಂಡಿರ್ಬೇಕು. ಪಿಜಿ ಕೋರ್ಸ್ ಅಂತ ಕರಿತೀವಿ ನಾವು. ಉದಾಹರಣೆಗೆ ಎಂಎ ಎಂಕಾಂ ಎಂಎಸ್ಸಿ ಅಥವಾ ಎಂಎ ನಲ್ಲಿ ಹಿಸ್ಟ್ರಿ, ಎಂಎ ಪೊಲಿಟಿಕಲ್ ಸೈನ್ಸ್, ಎಂಎ ಬೇರೆ ಬೇರೆ ಆದಂತಹ ಒಂದು ವಿಷಯಗಳೇನಿರ್ತವೆ ಆ ಒಂದು ವಿಷಯಗಳಲ್ಲಿ ನೀವು ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿರಬೇಕು. ಜೊತೆಗೆ ಜಿಎಂ ಅವರು ಸಾಮಾನ್ಯ ವರ್ಗದವರು 55% ಮಿನಿಮಮ್ ಅಂಕಗಳನ್ನು ಪಡ್ಕೊಂಡಿರಬೇಕು ಈ ಪಿಜಿ ನಲ್ಲಿ. ಮತ್ತೆ ಎಸ್ಸಿ ಎಸ್ಟಿ ಒಬಿಸಿ ಮತ್ತು ಪಿಡಬ್ಲ್ಯೂಡಿ ಅಂದ್ರೆ ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಕರಿತೀವಿ, ಅಂತವರು 50% ಅಂಕಗಳನ್ನು ಪಡೆದಿರಬೇಕಾಗುತ್ತೆ. ಇದು ಮಿನಿಮಮ್. ನೀವು ಕೆಸೆಟ್ ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತಂದ್ರೆ ಜನರಲ್ ಮೆರಿಟ್ ನವರು 55% ಪಡ್ಕೊಂಡಿರಬೇಕು. ಎಸ್ಸಿ ಎಸ್ಟಿ ಒಬಿಸಿ ಪಿಡಬ್ಲ್ಯೂಡಿ ಅವರು ಮಿನಿಮಮ್ 50% ಅನ್ನ ಪಡ್ಕೊಂಡಿರಬೇಕು. 55% ಜಿಎಂ ಅವರಿಗೆ, 50% ಮೀಸಲಾತಿ ವರ್ಗದವರಿಗೆ. ಇನ್ನು ಸ್ನಾತಕೋತ್ತರ ಪದವಿಯ ಮೊದಲ ಮತ್ತು ದ್ವಿತೀಯ ವರ್ಷದಲ್ಲಿ ಓದ್ತಾ ಇರುವಂತವರು ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ ಈಗ ನಾನು ಈ ವರ್ಷ ಪಿಜಿ ಎಕನಾಮಿಕ್ಸ್, ಎಂಎ ಎಕನಾಮಿಕ್ಸ್ ಗೆ ಅಪ್ಲಿಕೇಶನ್ ತಗೊಂಡಿದ್ದೀನಿ ಅಥವಾ ಅಡ್ಮಿಷನ್ ತಗೊಂಡಿದ್ದೀನಿ, ನಾನು ಕೂಡ ಅರ್ಜಿ ಸಲ್ಲಿಸಬಹುದಾ ಅಂತ ನೀವು ಕೇಳಿದ್ರೆ ಖಂಡಿತವಾಗಿಯೂ ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಅಲ್ಲಿ ಇರೋರು ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಆದ್ರೆ ನಿಮ್ಮ ಅಭ್ಯರ್ಥತ್ವವನ್ನ ತಾತ್ಕಾಲಿಕವಾಗಿ ಇಲ್ಲಿ ಪರಿಗಣಿಸಲಾಗಿರುತ್ತೆ. ಅಂದ್ರೆ ನೀವು ಕೆಸೆಟ್ ಪರೀಕ್ಷೆಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದು. ಅಪ್ಲಿಕೇಶನ್ ಹಾಕಿದ್ಮೇಲೆ ಈ ಒಂದು ಫೀಸ್ ಅನ್ನ ಪೇ ಮಾಡಿ ನೀವು ಎಕ್ಸಾಮ್ ಅನ್ನು ಕೂಡ ಬರೀಬಹುದು. ಎಕ್ಸಾಮ್ ಬರೆದ ಮೇಲೆ ಅದು ತಾತ್ಕಾಲಿಕವಾಗಿರುತ್ತೆ. ನಿಮ್ಮ ಸ್ನಾತಕೋತ್ತರ ಪದವಿ ಮುಗಿದ ಮೇಲೆ ನೀವು 55% ಅಂಕಗಳನ್ನ ಪಡೆದು ಪಾಸ್ ಆದ್ರೆ ಮಾತ್ರ, ಅಥವಾ 50% ಅಂಕಗಳನ್ನ ಪಡೆದು ಪಾಸ್ ಆದ್ರೆ ಮಾತ್ರ ನಿಮ್ಮ ಎಲಿಜಿಬಿಲಿಟಿಯನ್ನು ಕನ್ಫರ್ಮ್ ಮಾಡ್ತಾರೆ. ಅದಕ್ಕೆ 2 ವರ್ಷದ ಒಳಗೆ ನೀವು ಆ ಒಂದು ಎಲಿಜಿಬಿಲಿಟಿಗೆ ಬೇಕಾದಂತಹ ಅರ್ಹತೆನ ನೀವು ಕೊಡಬೇಕಾಗತ್ತೆ. ಉದಾಹರಣೆಗೆ ನೀವು ಈಗ ಎಂಎ ಇಂಗ್ಲಿಷ್ ಅಥವಾ ಎಂಎ ಹಿಸ್ಟ್ರಿ ಮಾಡ್ತಾ ಇದ್ರಿ ಅಂತ ಅನ್ಕೊಳ್ರಿ. ಎಂಎ ಹಿಸ್ಟ್ರಿ ಮಾಡ್ತಾ ಇದ್ದೀರಿ ಅಂತಂದ್ರೆ ಫಸ್ಟ್ ಇಯರ್ ಅಲ್ಲಿ ಇದ್ದೀರಿ ಅಂತಂದ್ರೆ ಅದೇ ವರ್ಷ ನೀವು ಕೆಸೆಟ್ ಪರೀಕ್ಷೆನ ತಗೋಬಹುದು. ಕೆಸೆಟ್ ಪರೀಕ್ಷೆನ ಬರೆದು ನೀವು ಪಾಸ್ ಆದ್ರಿ ಅಂತಂದ್ರೆ 2 ವರ್ಷದ ಒಳಗಾಗಿ ನಿಮ್ಮ ಪಿಜಿ ಮುಗಿಬೇಕು, ಅಂದ್ರೆ ಎಂಎ ಹಿಸ್ಟ್ರಿ ಮುಗಿಬೇಕು. ಮತ್ತು 50% ಮೀಸಲಾತಿಯವರಿಗೆ ಮತ್ತು 55% ಜನರಲ್ ಮೆರಿಟ್ ನವರಿಗೆ ತಗೊಂಡು ನೀವು ಪಾಸ್ ಆಗಿದ್ರಿ ಅಂತಂದ್ರೆ ನಿಮ್ಮ ಅರ್ಹತೆಯನ್ನ ಕನ್ಫರ್ಮ್ ಮಾಡ್ತಾರೆ. ನಿಮಗೆ ಅರ್ಹತಾ ಒಂದು ಪ್ರಮಾಣ ಪತ್ರವನ್ನು ಕೂಡ ಕೊಡ್ತಾರೆ. ಇಷ್ಟು ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಅಂಡ್ ವೆರಿ ಇಂಪಾರ್ಟೆಂಟ್, ನೀವು ಯಾವ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದೀರಿ ಅದೇ ವಿಷಯದಲ್ಲಿನೇ ನೀವು ಕೆಸೆಟ್ ಪರೀಕ್ಷೆನ ತಗೋಬೇಕು. ನಾನು ಎಂಎ ಹಿಸ್ಟ್ರಿ ಮಾಡೀನಿ, ಎಂಎ ಇಂಗ್ಲಿಷಿಗೆ ನಾನು ಕೆಸೆಟ್ ಬರೀತೀನಿ ಅಂತಂದ್ರೆ ಇಲ್ಲಿ ಅವಕಾಶವನ್ನು ಕೊಡಲಾಗುವುದಿಲ್ಲ. ನೀವು ಎಂಎ ಇಂಗ್ಲಿಷ್ ಮಾಡಿದ್ರೆ ಎಂಎ ಇಂಗ್ಲಿಷ್ ನಲ್ಲೇ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿದ್ರಿ ಅಂತಂದ್ರೆ ಕೆಸೆಟ್ ಪರೀಕ್ಷೆನೂ ಎಂಎ ಇಂಗ್ಲಿಷ್ ನಲ್ಲೇ ತಗೋಬೇಕು, ಅಂದ್ರೆ ಇಂಗ್ಲಿಷ್ ನಲ್ಲೇ ತಗೋಬೇಕು. ಇನ್ ಕೇಸ್ ನೀವು ಎಕನಾಮಿಕ್ಸ್ ಅಲ್ಲಿ ತಗೊಂಡಿದ್ರಿ ಎಂಎನ ಅಂತಂದ್ರೆ ಕೆಸೆಟ್ ಅಲ್ಲೂ ಕೂಡ ಎಕನಾಮಿಕ್ಸ್ ಅನ್ನೇ ನಿಮ್ಮ ಐಚ್ಛಿಕ ವಿಷಯವಾಗಿ ನೀವು ತಗೋಬೇಕಾಗುತ್ತೆ. ಸೊ ಅದೇ ತರ ನೀವು ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಬಯಾಲಜಿ ಈ ರೀತಿಯಾಗಿ ನಿಮ್ಮ ವಿಷಯಗಳೇನಿದಾವೆ ಆ ವಿಷಯಗಳ ಅನ್ವಯವೇ ನೀವು ಯಾವ ವಿಷಯದಲ್ಲಿ ಪಿಜಿಯನ್ನ ಮಾಡಿದಿರಿ ಅದೇ ವಿಷಯದಲ್ಲಿ ನೀವು ಕೆಸೆಟ್ ಪರೀಕ್ಷೆನ ತಗೋಬೇಕಾಗುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸಾಮಾನ್ಯ ಅರ್ಹತೆಗಳು ಕೂಡ ಇರ್ತವೆ. ಭಾರತೀಯ ಪ್ರಜೆಯಾಗಿರಬೇಕು, ಆಮೇಲೆ ಬೇರೆ ಬೇರೆ ಆದಂತಹ ಕೆಲವೊಂದಿಷ್ಟು ಸಾಮಾನ್ಯ ನಿಬಂಧನೆಗಳು ಮತ್ತು ಅರ್ಹತೆಗಳನ್ನ ನೋಟಿಫಿಕೇಶನ್ ಸಂದರ್ಭದಲ್ಲಿ ಕೊಡ್ತಾರೆ. ಆದರೆ ಈ 4 ಏನು ಹೇಳಿದೆ ನಾನು, ಈ 4 ಅರ್ಹತೆಗಳು ನಿಮಗೆ ಕಡ್ಡಾಯವಾಗಿ ಇರಲೇಬೇಕು. ನೀವು ಯುಜಿಸಿಯಿಂದ ಮಾನ್ಯತೆ ಪಡೆದಂತಹ ಯಾವುದಾದ್ರೂ ಒಂದು ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಜಿಎಂ ಅವರಾಗಿದ್ರೆ 55% ಮಿನಿಮಮ್ ತಗೊಂಡಿರಬೇಕು ಪಿಜಿಯಲ್ಲಿ. ಎಸ್ಸಿ ಎಸ್ಟಿ ಒಬಿಸಿ ಅವರು ಪಿಡಬ್ಲ್ಯೂಡಿ ಅವರಾಗಿದ್ರೆ ಮಿನಿಮಮ್ 50% ಪಡ್ಕೊಂಡಿರಬೇಕು. ಮತ್ತು ಕಂಪಲ್ಸರಿ ನೀವು ಪಡೆದಂತಹ ಸ್ನಾತಕೋತ್ತರ ಪದವಿಯನ್ನೇ ನೀವು ಕೆಸೆಟ್ ನಲ್ಲಿ ಬರೀಬೇಕು. ಜೊತೆಗೆ ನೀವು ಇಲ್ಲಿ ಮೊದಲ ಮತ್ತು ದ್ವಿತೀಯ ವರ್ಷದಲ್ಲಿ ಇದ್ರೂ ಕೂಡ ಪಾಸ್ ಆಗಿಲ್ಲ, ನಾನು ಫಸ್ಟ್ ಇಯರ್ ಅಲ್ಲಿ ಇದ್ದೀನಿ ಅಂತಂದ್ರೂ ಕೂಡ ನೀವು ತಗೋಬಹುದು. ಪಾಸ್ ಆದವರಂತೂ ಆಲ್ರೆಡಿ ಎಲಿಜಿಬಲ್ ಇರ್ತಾರೆ. ಇಲ್ಲ ನಾನು ಫಸ್ಟ್ ಇಯರ್ ಅಲ್ಲಿ ಇದ್ದೀನಿ ಅಥವಾ ಸೆಕೆಂಡ್ ಇಯರ್ ಅಲ್ಲಿ ಇದ್ದೀನಿ ಬರೀಬಹುದಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ನೀವು ಬರೀಬಹುದು, ನಿಮ್ಗೆ ಎಲಿಜಿಬಿಲಿಟಿ ಕೂಡ ಇರುತ್ತೆ. ಆದ್ರೆ ನೀವು ನಿಮ್ಮ ಅಭ್ಯರ್ಥತ್ವವನ್ನು ತಾತ್ಕಾಲಿಕವಾಗಿ ಇಟ್ಕೊಂಡಿರ್ತಾರೆ. ನೀವು ಪಾಸ್ ಆದ್ಮೇಲೆ 50 ಅಥವಾ 55% ಅನ್ನ ಪಡ್ಕೊಂಡ್ರೆ ಮಾತ್ರ ನಿಮ್ಮ ಒಂದು ಅರ್ಹತಾ ಪ್ರಮಾಣ ಪತ್ರವನ್ನ ಕೊಡುವಂತಹ ಸಾಧ್ಯತೆ ಇರುತ್ತೆ. ಇನ್ನ ಯಾವ್ಯಾವ ವಿಷಯಗಳಲ್ಲಿ ನಾವು ಕೆಸೆಟ್ ಪರೀಕ್ಷೆನ ಬರೀಬಹುದು ಅನ್ನುವಂತಹ ಮತ್ತೊಂದು ಪ್ರಶ್ನೆ ತಲೆದೋರುತ್ತೆ. ಸೊ ಈಗ ಯಾವ್ಯಾವ ವಿಷಯಗಳಲ್ಲಿ ನಾವು ಕೆಸೆಟ್ ಪರೀಕ್ಷೆನ ಬರೀಬಹುದು ಅಂತಂದ್ರೆ ವಿಶೇಷವಾಗಿ 41 ವಿಷಯಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಕೆಸೆಟ್ ಪರೀಕ್ಷೆನ ಬರೀಬಹುದು. ಸದ್ಯಕ್ಕೆ ಯಾವ 41 ವಿಷಯಗಳು ಅನ್ನೋದನ್ನ ನೋಡಿ. ಮೊದಲನೇದು ಎಂಕಾಂ, ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡರಲ್ಲೂ ಕೂಡ ಬರೀಬಹುದು ನೀವು. ಕನ್ನಡ ಭಾಷೆ ಕೂಡ ನೀವು ಕೆಸೆಟ್ ಅನ್ನ ಬರೀಬಹುದು. ಅರ್ಥಶಾಸ್ತ್ರ ಇದೆ, ಅರ್ಥಶಾಸ್ತ್ರ ಇಂಗ್ಲಿಷ್, ಅರ್ಥಶಾಸ್ತ್ರವನ್ನು ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎರಡರಲ್ಲೂ ಕೂಡ ಬರೀಬಹುದು. ಇಂಗ್ಲಿಷ್ ಒಂದು ಭಾಷೆ ಆಗಿರುತ್ತೆ,
ಪೇಪರ್ನ ಇಂಗ್ಲಿಷ್ ನಲ್ಲಿ ಬರೀಬೇಕು. ರಾಜ್ಯಶಾಸ್ತ್ರ, ಇತಿಹಾಸ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ ಇವಕ್ಕೆಲ್ಲ ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡರಲ್ಲಿ ನೀವು ಯಾವ್ದು ಬೇಕಾದ್ರೂ ಮೀಡಿಯಂ ತಗೋಬಹುದು. ಭಾಷೆಗಳಿಗೆ ಆಯಾ ಭಾಷೆಗಳಲ್ಲೇ ಬರೀಬೇಕಾಗುತ್ತೆ. ಇನ್ನುಳಿದ ಕೋರ್ ಸಬ್ಜೆಕ್ಟ್ಗಳೇನಿದಾವೆ ಅವುಗಳಿಗೆ ನಿಮಗೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಭಾಷಾ ಮಾಧ್ಯಮಗಳನ್ನ ಅಥವಾ ಪ್ರಶ್ನೆ ಪತ್ರಿಕೆಯ ಮಾಧ್ಯಮಗಳನ್ನ ಕೊಡ್ತಾರೆ. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಮ್ಯಾನೇಜ್ಮೆಂಟ್ ಕೂಡ ಇದೆ, ಅದು ಕನ್ನಡ ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಇದೆ. ಪ್ರವಾಸೋದ್ಯಮ, ಆಡಳಿತ ಮತ್ತು ನಿರ್ವಹಣೆ ಇದೆ. ಶಿಕ್ಷಣ, ಗ್ರಂಥಾಲಯ ಹಾಗೂ ಮಾಹಿತಿ ವಿಜ್ಞಾನ, ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ, ಮನೋವಿಜ್ಞಾನ, ಸಮಾಜ ಕಾರ್ಯ, ಅಪರಾಧ ಶಾಸ್ತ್ರ, ಕಾನೂನು, ಸಂಸ್ಕೃತ, ದೈಹಿಕ ಶಿಕ್ಷಣ, ಜನಪದ ಸಾಹಿತ್ಯ, ಉರ್ದು, ಸಾರ್ವಜನಿಕ ಆಡಳಿತ, ಗಣಕ ವಿಜ್ಞಾನ ಮತ್ತು ಅನ್ವಯ, ಭೌತಿಕ ವಿಜ್ಞಾನಗಳು, ಗಣಿತ ವಿಜ್ಞಾನಗಳು, ರಾಸಾಯನಿಕ ವಿಜ್ಞಾನಗಳು, ಜೀವ ವಿಜ್ಞಾನಗಳು, ಪರಿಸರ ವಿಜ್ಞಾನ, ಗೃಹ ವಿಜ್ಞಾನ, ವಿದ್ಯುನ್ಮಾನ ವಿಜ್ಞಾನ, ಭೂವಿಜ್ಞಾನ ಇವೆಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಬರೀಬೇಕು. ಆಮೇಲೆ ಪುರಾತತ್ವ ಶಾಸ್ತ್ರ, ಆರ್ಕಿಯಾಲಜಿ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಎರಡರಲ್ಲೂ ಇದೆ. ಮಾನವಶಾಸ್ತ್ರ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿದೆ. ಮರಾಠಿ ಇದೆ, ತತ್ವಶಾಸ್ತ್ರ ಇದೆ, ಅದರ ಜೊತೆಗೆ ಮಹಿಳಾ ಅಧ್ಯಯನ ಇದೆ, ಭಾಷಾಶಾಸ್ತ್ರ ಇದೆ, ಪ್ರದರ್ಶಕ ಕಲೆಗಳು, ಸಂಗೀತ, ದೃಶ್ಯ ಕಲೆಗಳು, ವಿಜುವಲ್ ಆರ್ಟ್ಸ್ ಅಂತೆಲ್ಲ ಬರ್ತವೆ. ಸೊ ಇಷ್ಟು 41 ವಿಷಯಗಳಲ್ಲಿ ಪ್ರಸ್ತುತ ನಾವು ಕರ್ನಾಟಕದಲ್ಲಿ ಕೆಸೆಟ್ ಪರೀಕ್ಷೆನ ಬರೀಬಹುದು. ಕೆಲವೊಂದಿಷ್ಟು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮತ್ತು ಕೆಲವೊಂದಿಷ್ಟು ಈ ಸಾಹಿತ್ಯಗಳಿಗೆ ಸಂಬಂಧಪಟ್ಟಂತೆ, ನಿರ್ವಹಣೆಗೆ ಸಂಬಂಧಪಟ್ಟಂತೆ ಒಂದೇ ಒಂದು ಅರ್ಹತೆಯನ್ನೇ ಕೊಡ್ತಾರೆ. ಈಗ ಇಲ್ಲಿ ನೋಡ್ರಿ, ರಾಸಾಯನಿಕ ವಿಜ್ಞಾನಗಳು ಅನ್ನುವಂತಹ ಒಂದು 27ನೇ ವಿಷಯ ಇದೆ. ಅದರಲ್ಲಿ ಬೇರೆ ಬೇರೆ ಆದಂತಹ ರಾಸಾಯನಿಕ ವಿಜ್ಞಾನಗಳಲ್ಲೂ ಕೂಡ ಮತ್ತೆ PG ಸ್ಪೆಷಲೈಸೇಷನ್ಸ್ ಇರ್ತವೆ. ಈ ಒಂದು ರಾಸಾಯನಿಕ ವಿಜ್ಞಾನದ ವ್ಯಾಪ್ತಿಯಲ್ಲಿರುವಂತಹ ಸ್ಪೆಷಲೈಸೇಷನ್ ಒಂದು ಕೋರ್ಸ್ಗಳೇನಿದಾವೆ ಅವುಗಳೆಲ್ಲವನ್ನ ರಾಸಾಯನಿಕ ವಿಜ್ಞಾನದ ವ್ಯಾಪ್ತಿಯಲ್ಲೇ ಹಾಕಿರ್ತಾರೆ. ಹಾಗಾಗಿ ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ರಾಸಾಯನಿಕ ವಿಜ್ಞಾನದಲ್ಲೇ ಬರೀಬೇಕಾಗುತ್ತೆ. ಇನ್ನುಳಿದಂತವರು ನಾರ್ಮಲಿ ಈ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಇಂಗ್ಲಿಷು, ಕನ್ನಡ, ಸೈಕಾಲಜಿ, ಸೋಷಿಯಾಲಜಿ ಇಂಥವೆಲ್ಲ ಕ್ರಿಮಿನಾಲಜಿ ಮಾಡಿದಂತವ್ರಿಗೆ ಏನು ಸಮಸ್ಯೆ ಇಲ್ಲ. ಅವರು ನೇರವಾಗಿ ತಮ್ಮ ವಿಷಯದಲ್ಲೇ ತಾವು ಕೆಸೆಟ್ ಪರೀಕ್ಷೆನ ಬರೀಲಿಕ್ಕೆ ಎಲ್ಲ ರೀತಿಯಾದಂತಹ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗಿದೆ. ಇನ್ನ ಈ ಕೆಸೆಟ್ ಒಳಗ ಎಷ್ಟು ಪೇಪರ್ಸ್ ಇರ್ತಾವ ಮತ್ತ ಸಿಲೆಬಸ್ ಎಷ್ಟು ಇರ್ತದ, ಎಷ್ಟು ಅವಧಿ ಕೊಟ್ಟಿರ್ತಾರೆ, ಎಷ್ಟು ಪ್ರಶ್ನೆಗಳಿರ್ತಾವೆ, ಎಷ್ಟು ಅಂಕಗಳಿರ್ತವೆ ಅನ್ನುವಂತಹ ಮತ್ತೊಂದು ಸಹಜ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ಸೊ ಕೆಸೆಟ್ ನಲ್ಲಿ ಒಟ್ಟು 2 ಪ್ರಶ್ನೆ ಪತ್ರಿಕೆಗಳಿರ್ತಾವ. 2 ಪತ್ರಿಕೆಗಳಿರ್ತಾವ, ಪೇಪರ್ 1 ಅಂಡ್ ಪೇಪರ್ 2. 2 ಪತ್ರಿಕೆಗಳು ಸಹ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಆಧಾರಿತವಾಗಿನೇ ಇರ್ತಾವ. MCQ ಟೈಪ್ ಕ್ವಶನ್ಸ್ ಇರ್ತಾವ. 2 ಪತ್ರಿಕೆಗಳು ಕೂಡ ಬೇರೆ ಬೇರೆ ಆದಂತಹ ಸ್ವರೂಪವನ್ನ ಹೊಂದಿದಾವೆ. ಏನ್ ಸ್ವರೂಪ ಮತ್ತೆ ಏನೇನು ಆ ಒಂದು ವಿಷಯಗಳು ಇದಾವೆ ಇದರಲ್ಲಿ ಅಂತ ನೋಡೋದಾದ್ರೆ, ಮೊದಲನೇ ಅವಧಿಯಲ್ಲಿ ಪೇಪರ್ 1 ನಡೀತದೆ. ಬೆಳಗ್ಗೆ 9:30 ಇಂದ 10:00 ಬೆಳಗಿನ ಅವಧಿ ಒಳಗೆ ನಿಮಗೆ ಪೇಪರ್ 1 ನಡೀತದೆ. 50 ಪ್ರಶ್ನೆಗಳಿರ್ತಾವ ಮತ್ತು 100 ಅಂಕಗಳು. ಒಂದು ಪ್ರಶ್ನೆಗೆ 2 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ಈ ಒಂದು ಪೇಪರ್ 1 ಏನಿದೆ, ಈ ಪೇಪರ್ 1 ಯಾವ ಆಧಾರಿತವಾಗಿ ಇರುತ್ತೆ, ಇದಕ್ಕೆ ಸಿಲೆಬಸ್ ಯಾವ ಆಧಾರದ ಮೇಲೆ ಇರುತ್ತೆ ಅಂತಂದ್ರೆ, ಈ ಪತ್ರಿಕೆಯಲ್ಲಿ ಅಭ್ಯರ್ಥಿಗಳ ಸಾಮಾನ್ಯ ಪತ್ರಿಕೆ, ಇದೊಂದು ಜನರಲ್ ಪೇಪರ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಸಾಮಾನ್ಯ ಜ್ಞಾನ, ಬೋಧನೆ ಮತ್ತು ಸಂಶೋಧನೆಯ ಅಭಿರುಚಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಅಭ್ಯರ್ಥಿಗಳ ಸಾಮಾನ್ಯ ತಿಳುವಳಿಕೆಗಳನ್ನ ಗ್ರಹಿಸುವ ಮತ್ತು ಯೋಚನಾ ಸಾಮರ್ಥ್ಯವನ್ನು ಅಳೆಯುವಂತದ್ದಾಗಿರುತ್ತೆ. ಸ್ವಲ್ಪ ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಎಲ್ಲ ಇರ್ತಾವೆ. 50 ಕ್ವಶನ್ಸ್ ಇರ್ತಾವ. ಪ್ರತಿ ಪ್ರಶ್ನೆಗೆ 2 ಅಂಕಗಳಿರ್ತಾವ. ಹಾಗಾಗಿ ಒಟ್ಟು 100 ಅಂಕಗಳಿರ್ತಾವ ಮತ್ತು ಎಲ್ಲಾ ಪ್ರಶ್ನೆಗಳು ಕೂಡ ಕಂಪಲ್ಸರಿ ಇರ್ತಾವ. ಪೇಪರ್ 1 ಜನರಲ್ ಪೇಪರ್, 50 ಪ್ರಶ್ನೆ, ಒಂದು ಪ್ರಶ್ನೆಗೆ 2 ಅಂಕ, ಒಟ್ಟು 100 ಅಂಕಗಳು. ಎಕ್ಸಾಮ್ ಬರಲಿಕ್ಕೆ 1 ಗಂಟೆ ಕಾಲಾವಕಾಶವನ್ನು ಕೊಡ್ತಾರೆ. ಎರಡನೇ ಪೇಪರ್ 11 ಗಂಟೆಯಿಂದ 1 ಗಂಟೆವರೆಗೂ ನಡೀತದೆ. ಇಲ್ಲಿ 100 ಪ್ರಶ್ನೆಗಳಿರ್ತಾವ. ಒಂದು ಪ್ರಶ್ನೆಗೆ 2 ಅಂಕಗಳು, 200 ಮಾರ್ಕ್ಸ್. ಎಲ್ಲವೂ ಕೂಡ MCQ ಇರ್ತಾವ. ಯಾವುದನ್ನು ನೀವು ವಿಸ್ತೃತ ರೂಪದಲ್ಲಿ ಉತ್ತರವನ್ನ ಬರೆಯುವಂತಹ ಪ್ರಶ್ನೆಗಳನ್ನ ಕೇಳುವುದಿಲ್ಲ. ಅದು ನಿಮ್ಮ ಜನರಲ್ ಪೇಪರ್ ಇರಬಹುದು ಅಥವಾ ನಿಮ್ಮದೇ ಸ್ಪೆಸಿಫಿಕ್ ಪೇಪರ್ ಇರಬಹುದು. ಸೊ ಮೊದಲನೇ ಪೇಪರು ಜನರಲ್ ಪೇಪರು, ಎರಡನೇ ಪೇಪರು ಸ್ಪೆಸಿಫಿಕ್ ಪೇಪರ್. ಅಂದ್ರೆ ಈಗ ನೀವು MA ಹಿಸ್ಟ್ರಿ ಮಾಡಿದ್ರೆ ಹಿಸ್ಟ್ರಿ ಪೇಪರ್ ಇರ್ತದೆ. ಮೊದಲನೇ ಪೇಪರ್ ಎಲ್ಲರಿಗೂ ಸಾಮಾನ್ಯವಾಗಿ ಸೇಮ್ ಪೇಪರ್ ಇರ್ತದೆ. ಸೊ ಎರಡನೇ ಪೇಪರ್ನಾಗ 100 ಪ್ರಶ್ನೆ ಇರ್ತಾವ, 200 ಅಂಕಗಳಿರ್ತಾವ. ನಿಮಗೆ 2 ತಾಸು ಇದಕ್ಕೆ ಉತ್ತರಿಸಲಿಕ್ಕೆ ಅವಕಾಶ ಕೊಡ್ತಾರೆ. ಎರಡನೇ ಪೇಪರ್ ಒಳಗೆ ಏನು ವಿಷಯ ಇರ್ತದ ಮತ್ತೆ ಪಠ್ಯಕ್ರಮ ಇರ್ತದ ಅಂತಂದ್ರೆ, ಇದು ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರಗಳನ್ನು ಒಳಗೊಂಡಿರ್ತದೆ. 100 ಪ್ರಶ್ನೆಗಳು ಇರ್ತಾವ. ಪ್ರತಿ ಪ್ರಶ್ನೆಗೆ 2 ಅಂಕ, ಟೋಟಲ್ 200 ಅಂಕಗಳಿರ್ತಾವ. ಕಡ್ಡಾಯ ಪ್ರಶ್ನೆಗಳು ಇರ್ತಾವೆ ಇಲ್ಲಿ ಕೂಡ. ಸೊ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಮುಂದೆ ನಿಮಗೆ ಡೌನ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ. ಸದ್ಯಕ್ಕೆ ಈ ಸಿಲೆಬಸ್ ಏನು ಮತ್ತೆ ಪ್ರಶ್ನೆ ಪತ್ರಿಕೆ ಸ್ವರೂಪ ಹೆಂಗಿರ್ತದೆ ಅನ್ನೋದನ್ನು ಮಾತ್ರ ತಿಳ್ಕೊಳ್ರಿ. ಪೇಪರ್ 1 ಜನರಲ್ ಪೇಪರ್ ಎಲ್ಲರಿಗೂ ಸೇಮ್ ಇರ್ತೈತಿ. ಪೇಪರ್ 2 ಆಬ್ಜೆಕ್ಟಿವ್ ಪೇಪರ್ ಅಥವಾ ಸ್ಪೆಸಿಫಿಕ್ ಪೇಪರ್ ಅಂತ ಕರಿತೀವಿ. ಇದನ್ನ ಆಯಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇದು ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಮತ್ತು ಆ ಒಂದು ಆಳ ಅಗಲಗಳನ್ನು ಹೊಂದಿರ್ತದೆ. ಮೊದಲನೇ ಪ್ರಶ್ನೆ ಪತ್ರಿಕೆ 50 ಪ್ರಶ್ನೆ ಇರ್ತೈತಿ. ಒಂದು ಪ್ರಶ್ನೆಗೆ 2 ಅಂಕಗಳು, ಅಂದ್ರೆ ಒಟ್ಟು 100 ಅಂಕಗಳು. ಅದನ್ನ ಪೇಪರ್ 1 ಅಥವಾ ಜನರಲ್ ಪೇಪರ್ ಅಂತ ಕರಿತೀವಿ. ಎರಡನೇ ಪೇಪರ್ ಸ್ಪೆಸಿಫಿಕ್ ಪೇಪರ್, ನಿಮ್ಮದೇ ಸಬ್ಜೆಕ್ಟ್ ನ ಪೇಪರ್. 100 ಪ್ರಶ್ನೆಗಳು, ಒಂದು ಪ್ರಶ್ನೆಗೆ 2 ಅಂಕಗಳು, ಒಟ್ಟು 200 ಅಂಕಗಳಿರ್ತಾವ. ಇನ್ನ
ಇದಕ್ಕೆ ಸಂಬಂಧಪಟ್ಟಂತೆ ವಯೋಮಿತಿ, ಅರ್ಜಿ ಸಲ್ಲಿಕೆ ಮತ್ತು ಶುಲ್ಕ ಪಾವತಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡೋದಾದ್ರೆ, ಅಂದ್ರೆ ಕೆಸೆಟ್ಗೆ ಸಂಬಂಧಪಟ್ಟಂತೆ ಏಜ್ ಲಿಮಿಟ್ ಅನ್ನ ಮತ್ತೆ ಅಪ್ಲಿಕೇಶನ್ ಹಾಕೋದನ್ನ ಮತ್ತೆ ಇದಕ್ಕೆ ಫೀ ಒಂದು ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬೇಸಿಕ್ ವಿಚಾರಗಳನ್ನ ನೋಡೋದಾದ್ರೆ, ಕೆಸೆಟ್ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವುದೇ ಒಂದು ನಿಮಗೆ ಮ್ಯಾಕ್ಸಿಮಮ್ ವಯಸ್ಸಿನ ಲಿಮಿಟ್ ಅನ್ನ ಇಟ್ಟಿಲ್ಲ. ಈಗ ನೋಡ್ರಿ, ಕೆಸೆಟ್ ಪರೀಕ್ಷೆ ಬರೀಬೇಕಂತಂದ್ರೆ ಮಿನಿಮಮ್ ಒಂದು 25 ವರ್ಷ ಅಂತೂ ಆಗಿರ್ತಾವ. 21 ವರ್ಷಕ್ಕೆ ಡಿಗ್ರಿ ಮುಗಿತೈತಿ, 23 ವರ್ಷಕ್ಕೆ PG ಮುಗಿತೈತಿ. ಅಂದ್ರೆ 23 ವರ್ಷದ ಮೇಲೆ ನಾವು ಬರೀತೀವಿ. ಮಿನಿಮಮ್ ಅಂತಂದ್ರೆ 23 ಅನ್ಕೊಂಡ್ಬಿಡ್ರಿ. ಮ್ಯಾಕ್ಸಿಮಮ್ ಅಂತೂ ಇದಕ್ಕೆ ಲಿಮಿಟ್ ಇಲ್ಲ. ನೀವು 60 ವರ್ಷದ ಮಟನೂ ಕೂಡ ನೀವು ಇದಕ್ಕೆ ಕೆಸೆಟ್ಗೆ ಅಪ್ಲಿಕೇಶನ್ ಹಾಕಬಹುದು, ಎಕ್ಸಾಮ್ ಅನ್ನು ಕೂಡ ಬರೀಬಹುದು. ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ನೋಟಿಫಿಕೇಶನ್ ಸಂದರ್ಭದಲ್ಲಿ ಯಾವೊಂದು ಲಿಂಕ್ ಕೂಡ ನಿಮ್ಗೆ ಸಿಗುತ್ತೆ. ಹಾಗಾಗಿ ಆಫ್ಲೈನ್ ಅರ್ಜಿ ಸಲ್ಲಿಕೆ ಇಲ್ಲ, ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಇನ್ನು ಫೀಸ್ ಎಷ್ಟಿದೆ, ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತಂದ್ರೆ, ಸಾಮಾನ್ಯ ವರ್ಗದವರಿಗೆ ಅಂದ್ರೆ GM ಅವರಿಗೆ 1,150 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಮತ್ತು ಪ್ರವರ್ಗ 2A 2B 3A 3B OBCಯ 2A 2B 3A 3B ನವರಿಗೆ 950 ರೂಪಾಯಿನ ನಿಗದಿಪಡಿಸಿದ್ದಾರೆ. ಮತ್ತು ಕೆಟಗರಿ 1 SC ST ಮತ್ತು ಪರ್ಸನ್ ವಿತ್ ಡಿಸೆಬಿಲಿಟಿ ಅಂದ್ರೆ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ ರೂಪಾಯಿ 650 ರೂಪಾಯಿನ ನಿಗದಿಪಡಿಸಿದ್ದಾರೆ. ಸೊ ಈ ಒಂದು ಫೀಸ್ ಅನ್ನ ಪೇ ಮಾಡೋದಕ್ಕೆ ನೀವು ಆನ್ಲೈನ್ ಮೂಲಕ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಮೂಲಕ ಮಾಡಬಹುದು, ಅಥವಾ SBI ನ ಚಲನ್ ತಗೊಂಡು ನೀವು ಬ್ಯಾಂಕ್ಗಳಲ್ಲಿ ಹೋಗಿ ನೇರವಾಗಿ ಪೇಮೆಂಟ್ ಅನ್ನು ಕೂಡ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಸಾಮಾನ್ಯ ವರ್ಗದವರಿಗೆ 1,150 ರೂಪಾಯಿ, 2A 2B 3A 3B ನವರಿಗೆ 950 ರೂಪಾಯಿ, SC ST ಕೆಟಗರಿ 1 ಮತ್ತೆ PWD ಅವರಿಗೆ 650 ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಹಾಗೆ ಕೆಸೆಟ್ ಪರೀಕ್ಷೆಗೆ ಅರ್ಜಿ ಸಲ್ಲಿಸೋದಕ್ಕೆ ಯಾವುದೇ ಗರಿಷ್ಠ ವಯಸ್ಸಿನ ಮಿತಿಯನ್ನು ಕೂಡ ಇಟ್ಟಿಲ್ಲ. ಇನ್ನು ಯಾವ ರೀತಿ ನಮ್ಮ ರಿಸಲ್ಟ್ ಅನ್ನು ಕೊಡ್ತಾರೆ, ಫಲಿತಾಂಶವನ್ನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ ಕೆಸೆಟ್ ಪರೀಕ್ಷೆಯಲ್ಲಿ ಅಂತಂದ್ರೆ, ಇಲ್ಲಿ ಅಭ್ಯರ್ಥಿಗಳು ಪಡೆಯುವಂತಹ ಅಂಕಗಳ ಆಧಾರಿತವಾಗಿ ಕೆಲವೊಂದಿಷ್ಟು ಹಂತಗಳನ್ನ ನಿಗದಿಪಡಿಸಿಕೊಂಡಿರ್ತಾರೆ. ಆ ಹಂತಗಳ ಆಧಾರಿತವಾಗಿ ಒಟ್ಟು ಅಟೆಂಡ್ ಆದಂತಹ ವಿದ್ಯಾರ್ಥಿಗಳಲ್ಲಿ ಅಥವಾ ಅಭ್ಯರ್ಥಿಗಳಲ್ಲಿ 6% ಜನರಿಗೆ ಅರ್ಹತೆಯನ್ನು ಕೊಡ್ತಾರೆ. 6% ಜನರಿಗೆ ಅರ್ಹತೆಯನ್ನು ಕೊಡ್ತಾರೆ. ನೀವು ಇದರಲ್ಲಿ ಅರ್ಹತೆನ ಪಡಿಬೇಕು ಅಂತಂದ್ರೆ ಮೆರಿಟ್ಗಾಗಿ ಮಿನಿಮಮ್ 40% ಅಗ್ರಿಗೇಟ್ ಮಾರ್ಕ್ಸ್ ಅನ್ನ ನೀವು ಪಡ್ಕೊಳ್ಳೇಬೇಕು. ಎರಡು ಪೇಪರ್ ಅಲ್ಲಿ, ಪೇಪರ್ 1 ಅಲ್ಲೂ 40% ಪಡ್ಕೋಬೇಕು, ಪೇಪರ್ 2 ಅಲ್ಲೂ 40% ಪಡ್ಕೋಬೇಕು. ಅಂದ್ರೆ ನಿಮ್ಮನ್ನ ಈ ಒಂದು ಅರ್ಹತೆಗೆ ಸಂಬಂಧಪಟ್ಟಂತಹ ಮುಂದಿನ ಹಂತದ ಈ ಒಂದು ಆಯ್ಕೆ ಪ್ರಕ್ರಿಯೆ ಅಥವಾ ಫಲಿತಾಂಶ ಪ್ರಕಟಣೆಯ ವಿಧಾನಕ್ಕೆ ನಿಮ್ಮನ್ನ ಒಳಪಡಿಸ್ತಾರೆ. ಅದರ ಜೊತೆಗೆ ಜನರಲ್ ಮೆರಿಟ್ ನವರಿಗೆ 40% ಇಟ್ಟರೆ, SC ST ಕೆಟಗರಿ 1 2A 2B 3A 3B ಮತ್ತು PWD ಅವರಿಗೆ 35% ಅಗ್ರಿಗೇಟ್ ಅನ್ನು ನಿಗದಿಪಡಿಸಿದ್ದಾರೆ. ಎರಡು ಪೇಪರ್ ಅಲ್ಲೂ 35% ಅನ್ನ ತಗೋಬೇಕು. GM ಅವರು 40% ಅನ್ನ ತಗೋಬೇಕು. ಇದು ಮೊದಲ ಅರ್ಹತೆ. ಅದರ ನಂತರ ಒಟ್ಟು ಅರ್ಜಿ ಸಲ್ಲಿಸಿದವರಲ್ಲಿ 6% ಜನರಿಗೆ ಅರ್ಹತೆಯನ್ನು ಕೊಡ್ತಾರೆ. ಸೊ ಆ ಒಂದು ಮುಂದಿನ ಹಂತದ ಪ್ರೊಸೆಸ್ಗೆ ಅಥವಾ ಈ ಒಂದು ಫಲಿತಾಂಶ ಪ್ರಕಟಣೆ ವಿಧಾನಗಳಿಗೆ ನಿಮ್ಮನ್ನ ಒಳಪಡಿಸಿ ಅಂತಿಮ ಫಲಿತಾಂಶವನ್ನ ಪ್ರಕಟಿಸ್ತಾರೆ. ಇನ್ನು ಪಠ್ಯಕ್ರಮ ಏನಿರುತ್ತೆ, ಹಾಗೆ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅನ್ನುವಂತಹ ಮತ್ತೊಂದಿಷ್ಟು ಪ್ರಶ್ನೆ ಪತ್ರಿಕೆ ತಮ್ಮ ತಲೆಯಲ್ಲಿ ಸಾಮಾನ್ಯವಾದಂತಹ ಪ್ರಶ್ನೆಗಳಿರ್ತವೆ. ಪ್ರಶ್ನೆ ಪತ್ರಿಕೆ ನಾನು ಈಗಾಗಲೇ ಹೇಳಿದಂಗೆ ನಿಮ್ಗೆ MCQ ಇರ್ತವೆ, ಬಹು ಆಯ್ಕೆಯ ಒಂದು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಒಂದು ಪ್ರಶ್ನೆಗೆ 4 ಉತ್ತರಗಳನ್ನು ಕೊಟ್ಟಿರ್ತಾರೆ. ಸರಿಯಾದ ಉತ್ತರವನ್ನ OMR ನಲ್ಲಿ ಟಿಕ್ ಮಾಡೋದಿರುತ್ತೆ. OMR ಆಧಾರಿತವಂತಹ ಪ್ರಶ್ನೆ ಇದು, ಒಂದು ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ OMR ನಲ್ಲಿ ನೀವು ಅಂಕಗಳನ್ನ ತಿದ್ದಬೇಕಾಗತ್ತೆ ಅಥವಾ ನಿಮ್ಮ ಸರಿ ಉತ್ತರಗಳನ್ನ ತಿದ್ದಬೇಕಾಗತ್ತೆ. ಸೊ ಹಾಗಾಗಿ ಪಠ್ಯಕ್ರಮ ಮತ್ತು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಪೇಪರ್ 1 ಮತ್ತೆ ಪೇಪರ್ 2 ಎರಡು ಇರ್ತವೆ. ಪೇಪರ್ 1 ಸಿಲೆಬಸ್ ಏನಿದೆ, ಪೇಪರ್ 2 ಸಿಲೆಬಸ್ ಏನಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸವಿವರಗಳವಾದಂತಹ ಒಂದು PDF ಇದೆ. ಅದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಆರಾಮಾಗಿ ಸಿಲೆಬಸ್ ಏನೇನಿದೆ, ನೀವೇನು ಓದಬೇಕು, ಯಾವ ಪುಸ್ತಕಗಳನ್ನ ಓದಬೇಕು ಅನ್ನುವಂತಹ ಮಾಹಿತಿಯನ್ನು ಕೂಡ ಅಲ್ಲಿ ಪಡ್ಕೋಬಹುದು. ಇನ್ನು ಪರೀಕ್ಷಾ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಇದು ಈ ಒಂದು ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇದು ಒಂದು ಉನ್ನತ ಮಟ್ಟದ ಪರೀಕ್ಷೆ ಆಗಿರೋದ್ರಿಂದ UGCಯ ನಿಯಮಗಳ ಅನ್ವಯ ಮತ್ತು UGC ನಿಗದಿಪಡಿಸಿದಂತಹ ಮಾದರಿಯಲ್ಲೇ ಈ ಒಂದು ಪರೀಕ್ಷೆ ನಡೆಯುತ್ತೆ. ಹಾಗಾಗಿ ಮೈಸೂರು ವಿಶ್ವವಿದ್ಯಾಲಯದ ವೆಬ್ಸೈಟ್ ನಲ್ಲಿ ನೀವು ಇದಕ್ಕೆ ಸಂಬಂಧಪಟ್ಟಂತಹ https kset.eveni.mysuru.ac.in ಒಂದು ವೆಬ್ಸೈಟ್ ನಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ನಾನು ಕೂಡ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಹಾಕಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳೋದ್ರ ಮೂಲಕ ನೀವು ಈ ಒಂದು ಸಿಲೆಬಸ್ ಅನ್ನ ಮತ್ತು ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಸಪರೇಟ್ ಆಗಿ ಲಿಂಕ್ ಇದಾವೆ, ಅದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಕ್ವಶನ್ ಪೇಪರ್ ಬೇಕಿದ್ರೆ ಕ್ವಶನ್ ಪೇಪರ್, ಪಠ್ಯಕ್ರಮ ಬೇಕಿದ್ರೆ ಪಠ್ಯಕ್ರಮ, ಮಾಡೆಲ್ ಕ್ವಶನ್ ಪೇಪರ್ಸ್ ಎಲ್ಲವನ್ನು ಕೂಡ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಒಟ್ಟು 41 ವಿಷಯಗಳ ಸಿಲೆಬಸ್ ಕೂಡ ಬೇರೆ ಬೇರೆನೇ ಆಗಿರುತ್ತೆ. ಜನರಲ್ ಪೇಪರ್ ಎಲ್ಲರಿಗೂ ಸಿಲೆಬಸ್ ಸೇಮ್ ಇರ್ತದೆ. ಇನ್ನುಳಿದ 41 ಸ್ಪೆಸಿಫಿಕ್ ಪೇಪರ್ಸ್ ಏನಿದಾವೆ, ಆ ಸ್ಪೆಸಿಫಿಕ್ ಪೇಪರ್ಸ್ ಗಳ ಸಿಲೆಬಸ್ ಕೂಡ ಬೇರೆ ಬೇರೆ ಆಗಿರುತ್ತೆ. ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವಿಷಯ ಯಾವುದಿದೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಒಂದ್ಸಲ ವಿಮರ್ಶೆ ಮಾಡಿಕೊಂಡು ಯಾವ ಉತ್ತಮ ಪುಸ್ತಕಗಳಿದೆ ಅನ್ನೋದನ್ನ ಇಟ್ಕೊಂಡು ನೀವು ಅಧ್ಯಯನವನ್ನು ಮಾಡಿದ್ರಿ ಅಂತಂದ್ರೆ ಮೊದಲ ಪ್ರಯತ್ನದಲ್ಲಿ ಕೆಸೆಟ್ ಪರೀಕ್ಷೆಯನ್ನು ಪಾಸ್ ಮಾಡಬಹುದು. ಮಿನಿಮಮ್ 35 to 40% ಎಲಿಜಿಬಿಲಿಟಿ ಕೊಟ್ಟಿರೋದ್ರಿಂದ ಆರಾಮಾಗಿ ಪಾಸ್ ಮಾಡ್ತೀರಿ. ಆ ಕುರಿತ
ಪರೀಕ್ಷೆಗಾಗಿ ನಿಮ್ಮ ಒಂದು ಸಿದ್ಧತೆ ಬರದಿಂದ ಸಾಗಿದ್ರೆ ಖಂಡಿತವಾಗಿಯೂ ಇದರಲ್ಲಿ ಯಶಸ್ಸನ್ನ ನೀವು ಗಳಿಸ್ತೀರಿ ಅನ್ನೋದು ನನ್ನ ಒಂದು ವಿಚಾರ. ಇನ್ನು ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಿದ್ದಾವೆ? ಸರಿ, ನಾವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ತೀವಿ, ಫೀಸ್ ಅನ್ನು ತುಂಬ್ತೀವಿ, ಸಬ್ಜೆಕ್ಟ್ ಬಗ್ಗೆನೂ ಕ್ಲಾರಿಟಿ ಸಿಕ್ತು, ನಮ್ಮ ವಿಷಯ ಕೂಡ ಇದೆ, ಎಲ್ಲವೂ ಇದೆ. ಪರೀಕ್ಷೆ ಬರೀಲಿಕ್ಕೆ ನಾವು ಬೆಂಗಳೂರಿಗೇನೆ ಹೋಗ್ಬೇಕೇನೋ ಅಥವಾ ಹುಬ್ಳಿಗೇನೋ ಹೋಗ್ಬೇಕೇನೋ ಅಥವಾ ಬೆಳಗಾವಿಗೇನೋ ಹೋಗ್ಬೇಕೇನೋ ಅಂತ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ಸೊ ಕರ್ನಾಟಕದಲ್ಲಿ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ 11 ನೋಡಲ್ ಕೇಂದ್ರಗಳನ್ನ ಇಟ್ಟಿದ್ದಾರೆ. 11 ನೋಡಲ್ ಕೇಂದ್ರಗಳಲ್ಲೂ ಕೂಡ ಈ ಒಂದು ಕೆಸೆಟ್ ಪರೀಕ್ಷೆ ನಡೆಯುತ್ತೆ. ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಒಂದು ಪರೀಕ್ಷಾ ಕೇಂದ್ರವನ್ನ ನೀವು ಆಯ್ಕೆ ಮಾಡ್ಕೋಬೇಕು. ಒಂದ್ಸಲ ಆಯ್ಕೆ ಮಾಡ್ಕೊಂಡಂತಹ ಪರೀಕ್ಷಾ ಕೇಂದ್ರವನ್ನ ಮತ್ತೆ ನೀವು ಅದನ್ನ ಕ್ಯಾನ್ಸಲ್ ಮಾಡೋದಕ್ಕಾಗ್ಲಿ, ನನಗೆ ಬೇರೆದ್ ಬೇಕು ಅಂತ ಚೇಂಜ್ ಮಾಡ್ಕೊಳ್ಳೋದಕ್ಕಾಗ್ಲಿ ಅವಕಾಶನ ಕೊಡೋದಿಲ್ಲ. ಯಾವ್ಯಾವ ಪರೀಕ್ಷಾ ಕೇಂದ್ರಗಳು ಅಂತಂದ್ರೆ, ಮೊದಲನೇದು ಬೆಂಗಳೂರು, ಆಮೇಲೆ ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ತುಮಕೂರು. 11 ಪ್ರಮುಖ ನೋಡಲ್ ಕೇಂದ್ರಗಳಲ್ಲಿ ಈ ಪರೀಕ್ಷೆನ ನಡೆಸಲಾಗುತ್ತೆ. ಸೊ 11 ಪರೀಕ್ಷೆಗಳಲ್ಲಿ ನಿಮ್ಗೆ ಯಾವ್ದು ಸಮೀಪ ಆಗ್ತದೆ ಆ ಒಂದು ಸೆಂಟರ್ ಅನ್ನು ಕೂಡ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ಇನ್ನ ಮಾದರಿ ಪ್ರಶ್ನೆ ಪತ್ರಿಕೆ ಅಂದ್ರೆ ಮಾಡೆಲ್ ಕ್ವಶನ್ ಪೇಪರ್, ಆಮೇಲೆ ಎಲ್ಲ ವಿಷಯಗಳ ಈ ಒಂದು ಸಿಲೆಬಸ್, ಸೂಚನೆಗಳು, ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟಿಫಿಕೇಶನ್, ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿವರಗಳಿಗೆ ಸಂಬಂಧಪಟ್ಟಂತೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಾಕಷ್ಟು ಲಿಂಕ್ ಗಳನ್ನ ಹಾಕಿದೀನಿ. 3-4 ಲಿಂಕ್ ಗಳಿದಾವೆ. ಆ ಲಿಂಕ್ ಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಈಸಿಯಾಗಿ ಎಲ್ಲ ಮಾಹಿತಿಯನ್ನ ಕೂಡ ಪಡ್ಕೋಬಹುದು ಅಂತ ಹೇಳ್ತಾ, ಕೆಸೆಟ್ ಗೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರಗಳನ್ನ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಯುಜಿಸಿ ನೆಟ್ ಬಗ್ಗೆ ಹಾಗೆ ಬೇರೆ ಬೇರೆಯಾದಂತಹ ಅರ್ಹತಾ ಪರೀಕ್ಷೆಗಳ ಬಗ್ಗೆ ಮತ್ತು ಸಾಕಷ್ಟು ಶೈಕ್ಷಣಿಕ ಕುರಿತಾದಂತಹ ಶೈಕ್ಷಣಿಕತೆಗೆ ಸಂಬಂಧಪಟ್ಟಂತಹ ಇನ್ನಷ್ಟು ವಿವರಗಳನ್ನ ಮುಂದಿನ ವಿಡಿಯೋಗಳಲ್ಲಿ ನಿಮ್ ಜೊತೆಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಉಪಯೋಗಕಾರಿ ಅನ್ಸಿದ್ರೆ ನಿಮ್ಮ ಸ್ನೇಹಿತರೊಟ್ಟಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಟೈಮ್.